बोलो भारत माता की। ಭಾರತೀಯ ಜನತಾ ಪಕ್ಷದ ಲೋಕಸಭಾ ಚುನಾವಣೆಯ ಈ ಪ್ರಚಾರ ಸಭೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಸನ್ಮಾನ್ಯ ರಾಜ್ಯಾಧ್ಯಕ್ಷರು, ನಿಮ್ಮೆಲ್ಲರ ನೆಚ್ಚಿನ ನೇತಾರರು, ಭಾರತೀಯ ಜನತಾ ಪಕ್ಷವನ್ನ ಕಟ್ಟಿ ಬೆಳೆಸಿರುವಂತಹ ಸನ್ಮಾನ್ಯ PS ಯಡಿಯೂರಪ್ಪ ಸರ್ ಅವರೇ, ಇವತ್ತು ಕರ್ನಾಟಕ ಕಂಡಂತಹ ಒಬ್ಬ ವಿಷನರಿ ಚೀಫ್ ಮಿನಿಸ್ಟರ್ ಅಂತ ಹೇಳಿದ್ರೆ ಕಣ್ಣ ಮುಂದೆ ಬರುವಂತಹ SM ಕೃಷ್ಣ ಅವರೇ, ನಮ್ಮ ಪಕ್ಷದ ಚುನಾವಣೆಯ ಸಹ ಉಸ್ತುವಾರಿಯನ್ನು ವಹಿಸಿರುವಂತಹ ಕಿರಣ್ ಮಹೇಶ್ವರಿ ಅವರೇ, ನಮ್ಮ ಮೈಸೂರಿನ ಉಸ್ತುವಾರಿಗಳು, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಒಬ್ಬ ಹಿರಿಯ ಅಣ್ಣನ ರೀತಿಯಲ್ಲಿ ನನಗೆ ಮಾರ್ಗದರ್ಶನವನ್ನು ಮಾಡ್ತಾ ನನ್ನ ರಕ್ಷಣೆಯನ್ನು ಕೂಡ ಮಾಡ್ತಾ ಬಂದಿರುವಂತಹ ಅರವಿಂದ್ ಲಿಂಬಾವಳಿ ಅವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಚಾಮರಾಜನಗರದ ನಮ್ಮ ಪಕ್ಷದ ಅಭ್ಯರ್ಥಿ, ದಲಿತರ ಧ್ವನಿ, ಇವತ್ತಿಗೂ ನಮ್ಮ ಮೈಸೂರು ಭಾಗದಲ್ಲಿ ಸತ್ಯವನ್ನ ನೇರವಂತಿಕೆಯಿಂದ ಪಕ್ಷ ಭೇದವನ್ನು ಮರೆತು ಹೇಳುವಂತಹ ಛಾತಿಯನ್ನು ಹೊಂದಿರುವಂತಹ ಶ್ರೀನಿವಾಸ್ ಪ್ರಸಾದ್ ಅವರೇ, ಈ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಈ ಕಾರ್ಯಕ್ರಮದ ಉಸ್ತುವಾರಿಗಳು, ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಕೃಷ್ಣರಾಜ ಕ್ಷೇತ್ರದ ಸನ್ಮಾನ್ಯ ಶಾಸಕರು ಆಗಿರುವಂತಹ ಅಪ್ಪಚ್ಚು ರಂಜನ್ ಅವರೇ, ಎಸ್ ಎ ರಾಮದಾಸ್ ಅವರೇ, ನಮ್ಮ ಕೊಡಗಿನ ಮಾಜಿ ಸಚಿವರು, ಹಾಗೆ ಮಡಿಕೇರಿ ಕ್ಷೇತ್ರದ ಸನ್ಮಾನ್ಯ ಶಾಸಕರು ಆಗಿರುವಂತಹ ಅಪ್ಪಚ್ಚು ರಂಜನ್ ಅವರೇ, ಹಾಗೆ ವಿಧಾನಸಭೆಯ ಮಾಜಿ ಸಭಾಧ್ಯಕ್ಷರು, ನಮ್ಮ ಪಕ್ಷ ಸಂಕಷ್ಟದಲ್ಲಿದ್ದಾಗಲೆಲ್ಲ ತಮ್ಮ ಜಾಣ್ಮೆಯಿಂದ ರಕ್ಷಣೆಯನ್ನು ಕೂಡ ಮಾಡಿರುವಂತಹ ವಿರಾಜಪೇಟೆ ಕ್ಷೇತ್ರದ ಸನ್ಮಾನ್ಯ ಶಾಸಕರಾಗಿರುವಂತಹ KG ಬೋಪಯ್ಯನವರೇ, ಹಾಗೆ ನಮ್ಮ ಕೊಡಗಿನ ವಿಧಾನ ಪರಿಷತ್ ಸದಸ್ಯರು, ನನ್ನ ಅಣ್ಣನೂ ಆಗಿರುವಂತಹ ಸುನಿಲ್ ಸುಬ್ರಹ್ಮಣ್ಯ ಅವರೇ, ನಮ್ಮ ಚುನಾವಣೆಯ ಉಸ್ತುವಾರಿಯನ್ನು ಹೊಂದಿರುವಂತಹ ವೃತ್ತಿಯಲ್ಲಿ ವೈದ್ಯರು, ಆದರೆ ಪಕ್ಷದ ಸಮರ್ಥ ವಕ್ತಾರರಾಗಿರುವಂತಹ ಡಾಕ್ಟರ್ ವಾಮನಾಚಾರ್ಯ ಅವರೇ, ಹಾಗೆ ನಮ್ಮ ಮೈಸೂರಿನ ಕಾರ್ಯಕರ್ತರಿಗೆ ಸ್ವಂತ ಕಚೇರಿಯನ್ನು ಕಟ್ಟಿಕೊಟ್ಟು ನಮ್ಮೆಲ್ಲರ ಪ್ರೀತಿಗೆ ಭಾಜನರಾಗಿರುವಂತಹ ರಾಜ್ಯ ಕಾರ್ಯದರ್ಶಿಗಳಾಗಿರುವಂತಹ ರಾಜೇಂದ್ರ ಸರ್ ಅವರೇ, ಈ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ನಮ್ಮ ಮಾಜಿ ಸಚಿವರು, ಹಾಗೆ ಸಜ್ಜನ ರಾಜಕಾರಣಕ್ಕೆ ಹೆಸರಾಗಿರುವಂತಹ B ಸೋಮಶೇಖರ್ ಅವರೇ, ಹಾಗೆ ನಂಜನಗೂಡ ಶಾಸಕರು, ನಮ್ಮ ಪಕ್ಷದ ಯುವ ನೇತಾರರು ಆಗಿರುವಂತಹ ಹರ್ಷವರ್ಧನ್ ಅವರೇ, ಗುಂಡ್ಲುಪೇಟೆಯ ನಮ್ಮ ಪಕ್ಷದ ಶಾಸಕರು, ಹಾಗೂ ಒಂದು ರೀತಿಯಲ್ಲಿ ಹುಟ್ಟು ಹೋರಾಟಗಾರಂತರ ಜಯವನ್ನು ಪಡೆದಲೇ ಬಿಡದಂತಹ ನಮ್ಮ ನಿರಂಜನ್ ಕುಮಾರ್ ಅವರೇ, ಹಾಗೆ ನಮ್ಮ ಪಕ್ಷದ ಎಲ್ಲ ಚಾಮರಾಜ ಕ್ಷೇತ್ರದ ಸನ್ಮಾನ್ಯ ಶಾಸಕರು, ಹಾಗೆ ಆತ್ಮೀಯರು, ನನ್ನ ಅಣ್ಣನೂ ಆಗಿರುವಂತಹ ನಾಗೇಂದ್ರಣ್ಣ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ನಮ್ಮ ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದಂತಹ ಶಿವಣ್ಣ ಅವರೇ, ನಮ್ಮ ನಗರ ಜಿಲ್ಲಾಧ್ಯಕ್ಷರು, ಖ್ಯಾತ ವೈದ್ಯರು ಆಗಿರುವಂತಹ ಡಾಕ್ಟರ್ ಮಂಜುನಾಥ್ ಅವರೇ, ಚಾಮರಾಜನಗರ ಜಿಲ್ಲೆಯ ಅಧ್ಯಕ್ಷರು, ಮಾಜಿ ವಿಧಾನ ಪರಿಷತ್ ಸದಸ್ಯರು, ಹಿರಿಯ ನೇತಾರರು ಆಗಿರುವಂತಹ ಪ್ರೊಫೆಸರ್ ಮಲ್ಲಿಕಾರ್ಜುನಪ್ಪನವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರು, ಯಾರು ಭಾವಿಸಬೇಡಿ. ಯಾಕೆಂತಂದ್ರೆ ಮೋದಿಜಿ ಚಿತ್ರದುರ್ಗದಿಂದ ಆಲ್ರೆಡಿ ಹೊರಟಿದ್ದಾರೆ, ಇನ್ನೇನು ಕೆಲವೇ ಕ್ಷಣದಲ್ಲಿ ಬರ್ತಾರೆ. ನಾವ್ ಯಾಕೆ ಮೊದಲೇ ಭಾಷಣ ಮಾಡ್ತಾ ಇದೀವಿ ಅಂತಂದ್ರೆ, ಮೋದಿಜಿ ವೇದಿಕೆ ಬಂದಾದ್ಮೇಲೆ ನೀವ್ ಯಾರಿಗೂ ಭಾಷಣ ಮಾಡ್ಲಿಕ್ಕೆ ಬಿಡಲ್ಲ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿದೆ. ಬಂಧುಗಳೇ, 2014ರಲ್ಲಿ ಇದೇ ವೇದಿಕೆಗೆ ಏಪ್ರಿಲ್ 8ನೇ ತಾರೀಕು ಮೋದಿಜಿ ಆಗಮಿಸಿದ್ರು.
ಮೋದಿಜಿ ಕಾರ್ಯಕ್ರಮ ಮುಗಿದು ಪಕ್ಕದಲ್ಲಿರುವಂತಹ ಹೆಲಿಪ್ಯಾಡ್ ನಲ್ಲಿ ಟೇಕ್ ಆಫ್ ಆಗೋ ಮೊದಲು ವರುಣ ಭೂಮಿಗೆ ಇಳಿದು ಬಂದಿದ್ದ, ಮಳೆ ಬಂದಿತ್ತು. 5 ವರ್ಷಗಳ ನಂತರ ಅದೇ ಏಪ್ರಿಲ್ 8ನೇ ತಾರೀಕು ಮೋದಿಜಿಯವರು ಬರಬೇಕಿತ್ತು, ಇವತ್ತು ಬರ್ತಾ ಇದ್ದಾರೆ. ಆದ್ರೆ ಮೋದಿಜಿಯವರು ಬರುವಂತ ಸೂಚನೆಯಲ್ಲಿ ತಾಪಮಾನ ಜಾಸ್ತಿ ಆಗಿತ್ತು, ಆದ್ರೆ ಭೂಮಿಯನ್ನು ತಣಿಸೋದಕ್ಕೆ ವರುಣನ ಆಗಮನ ಆಗಿದೆ. ಮಳೆಯ ಸೂಚನೆ ಅಂತಂದ್ರೆ ಅದು ಶುಭ ಸೂಚನೆ. ಇವತ್ತು ಮೈಸೂರು ಹಾಗೂ ಚಾಮರಾಜನಗರ ಇವೆರಡು ಜಿಲ್ಲೆಗಳಲ್ಲಿ ಅರಳೋದು ಬಿಜೆಪಿಯ ಕಮಲ ಅನ್ನೋದು ನಿನ್ನೆ ವರುಣನ ಆಗಮನದಿಂದ ನಿಶ್ಚಿತವಾಗಿದೆ. ಬಂಧುಗಳೇ, 2014ರಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಗೆದ್ದು ಬಂದೆ. ಬಂದಾದ ನಂತರ ನನ್ನ ಮುಂದೆ 2 ಮಾರ್ಗಗಳಿದ್ದು. ಒಂದು ಸಾಂಪ್ರದಾಯಿಕವಾದಂತಹ ರಾಜಕಾರಣವನ್ನು ಮಾಡುವಂಥದ್ದು, ಇನ್ನೊಂದು ಅಭಿವೃದ್ಧಿ ರಾಜಕಾರಣವನ್ನು ಮಾಡುವಂಥದ್ದು. ಮದುವೆ, ಮುಂಜಿ, ತಿಥಿ, ಹಬ್ಬ, ಸಾವು, ನಾಟಕ, ಹೀಗೆ ಈ ರೀತಿ ಕಾರ್ಯಕ್ರಮಗಳಿಗೆ ಹೋಗುವಂಥದ್ದು, ನಿಮ್ಮ ಜೊತೆ ಒಂದು ಆಪ್ತ ಸಂಬಂಧವನ್ನು ಬೆಳೆಸ್ಕೊಳ್ಳುವಂಥದ್ದು. ಈ ಮುಖಾಂತರನು ಕೂಡ ರಾಜಕಾರಣವನ್ನು ಮಾಡಬಹುದಿತ್ತು. ಆದ್ರೆ ಮೈಸೂರಿನಲ್ಲಿ 12 ಇಂಜಿನಿಯರಿಂಗ್ ಕಾಲೇಜ್ಗಳಿದೆ, 85 ಡಿಗ್ರಿ ಕಾಲೇಜ್ಗಳಿದೆ. ಬಟ್ ವೇರ್ ಆರ್ ದಿ ಜಾಬ್ಸ್ ಅಂತ ಕೇಳೋರು. ವೈರ್ ಅಂಡ್ ಸಾಫ್ಟ್ವೇರ್ ಕಂಪನಿ ಸೆಟ್ಟಿಂಗ್ ಬೇಸ್ ಹಿಯರ್ ಅಂತ ಕೇಳೋರು. ಯಾಕೆ ಸಾಫ್ಟ್ವೇರ್ ಕಂಪನಿ ಬರಲ್ಲ ಅಂತ ಕೇಳ್ತಾ ಇದ್ರು ಜನ. ಒಂದ್ ಕಡೆ ಕೂರ್ಗಳ್ಳಿ ಇಂಡಸ್ಟ್ರಿಯಲ್ ಏರಿಯಾ, ಇನ್ನೊಂದ್ ಕಡೆ ಕಡಕೋಳ ಇಂಡಸ್ಟ್ರಿಯಲ್ ಏರಿಯಾ, 15,000 ಎಕರೆ ಕೈಗಾರಿಕಾ ಪ್ರದೇಶ ಇದೆ. ಆದ್ರೆ ಕಂಪನಿ ಬರಲ್ಲ, ಜಾಬ್ ಸೃಷ್ಟಿ ಆಗ್ತಿಲ್ಲ. ಪ್ರತಿ ವರ್ಷ ಸಾವಿರಾರು ನಮ್ಮ ಮಕ್ಕಳು, ತಂದೆ ತಾಯಂದಿರು ಕಷ್ಟಪಟ್ಟು ಮಕ್ಕಳಿಗೆ ಡಿಗ್ರಿ ಕೊಡಿಸ್ತಾರೆ. ಆ ಮಕ್ಕಳು ಡಿಗ್ರಿ ತಗೊಂಡಾದ ಕೂಡಲೇ ಜಾಬ್ ಮಾರ್ಕೆಟ್ಗೆ ಬರ್ತಾರೆ. ಆ ಮಕ್ಕಳಿಗೆ ಉದ್ಯೋಗ ಸೃಷ್ಟಿ ಮಾಡ್ಬೇಕಾ ಬೇಡವಾ? ಒಂದು ಕಡೆ ನಾ ಕಾವುಂಗ ನಾ ಕಾನೆ ದುಂಗ ಅನ್ನೋ ಪ್ರೈಮ್ ಮಿನಿಸ್ಟರು, ನಾ ತಿನ್ನಲ್ಲ ತಿನ್ನಕ್ ಬಿಡಲ್ಲ ಅಂತ ಪ್ರೈಮ್ ಮಿನಿಸ್ಟರು, ನಾ ಬೇಟುಂಗ ನಾ ಬೇಟ್ನೆ ದುಂಗ ಅಂತಾರೆ, ನಾ ಕೂತ್ಕೊಳ್ಳೋದಿಲ್ಲ ಕೂತ್ಕೊಳ್ಳಕ್ ಬಿಡೋದಿಲ್ಲ ಅನ್ನೋ ಪ್ರೈಮ್ ಮಿನಿಸ್ಟರ್. ಆ ಪ್ರೈಮ್ ಮಿನಿಸ್ಟರ್ ಕೆಳಗಡೆ ಅಭಿವೃದ್ಧಿ ಕೆಲಸನ ಮಾಡ್ಬೇಕೇ ಹೊರತು ಬಣ್ಣ ಬಣ್ಣದ ಕಾಗೆ ಹಾರಿಸುವಂತಹ ಡುಬಾಕ್ ಪಾಲಿಟಿಕ್ಸ್ ಮಾಡ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಬಂಧುಗಳೇ, ಹಾಗಾಗಿ ಮೈಸೂರಿಗೆ ಕಂಪನಿಗಳು ಬರಬೇಕು ಅಂತಂದ್ರೆ ಏನ್ ಮಾಡಬೇಕು? ಕಂಪನಿಗಳು ಬರಬೇಕು ಅಂದ್ರೆ ವಿಮಾನಯಾನನೂ ಇರಬೇಕಾಗುತ್ತೆ, ರೈಲ್ವೆನೂ ಇರಬೇಕಾಗುತ್ತೆ, ಹೈವೇನೂ ಇರಬೇಕಾಗುತ್ತೆ. ಹಾಗಾಗಿ ಈ ವಿಚಾರಗಳನ್ನ, ಈ ಕನೆಕ್ಟಿವಿಟಿ ಅನ್ನೋದನ್ನ ನಾವು ಇಂಪ್ರೂವ್ ಮಾಡದಲ್ಲೇ ಹೊರತು ಮೈಸೂರಿನಲ್ಲಿ ಕೈಗಾರಿಕೆಗಳು ಬರೋಲ್ಲ, ಕಂಪನಿಗಳು ಬರಲ್ಲ ಅಂತ ಗೊತ್ತಾಯ್ತು. ಇವತ್ತು ಬೆಳಗಾಂನಲ್ಲಿ 17 ಫ್ಲೈಟ್ ಬರುತ್ತೆ, ಹುಬ್ಬಳ್ಳಿನಲ್ಲಿ 19 ಫ್ಲೈಟ್ ಬರುತ್ತೆ, ಮಂಗಳೂರಿನಲ್ಲಿ 26 ಫ್ಲೈಟ್ ಇದೆ. ಆದ್ರೆ ನಮ್ಮ ಮೈಸೂರಿನಲ್ಲಿ 2014ರಲ್ಲಿ ನಾನು ಬಂದಾಗ ದನ ಮೇಯಿಸುವಂತ ಸ್ಥಿತಿ ಇತ್ತು, ನಾನ್ ಫಂಕ್ಷನಲ್ ಏರ್ಪೋರ್ಟ್ ಇತ್ತು. ಆದ್ರೆ ಬಂಧುಗಳೇ, ಇವತ್ತು ಮೈಸೂರಿಂದ ಚೆನ್ನೈಗೆ ಕನೆಕ್ಟಿವಿಟಿನ ಕೊಟ್ಟಿದ್ದೀವಿ, ಮೈಸೂರಿಂದ ಕೊಚ್ಚಿಗೆ ಅನೌನ್ಸ್ ಮಾಡಿದ್ದೀವಿ, ಮೈಸೂರಿಂದ ಹೈದರಾಬಾದ್ಗೂ ಕೂಡ 2 ಫ್ಲೈಟ್ ಅನ್ನು ಅನೌನ್ಸ್ ಮಾಡಿದ್ದೀವಿ. ಇನ್ನು 4 ತಿಂಗಳೊಳಗಡೆ 7 ಹೊಸದಾಗಿ ಫ್ಲೈಟ್ ಬರ್ತಾ ಇದೆ. ಅದ್ರ ಜೊತೆಗೆ ಭಾರತದಲ್ಲಿ ಮೊದಲನೇ ಏರ್ಪೋರ್ಟ್, ಮೇಲ್ಗಡೆ ರನ್ವೇ, ಕೆಳಗಡೆ ಹೈವೇ ಇರ್ತದೆ. ಮೊದಲನೇ ಏರ್ಪೋರ್ಟ್ ಮೈಸೂರು ಏರ್ಪೋರ್ಟ್ ಆಗುತ್ತೆ. 2ನೇ ಏರ್ಪೋರ್ಟ್ ನಮ್ಮ ಮೋದಿಜಿಯವರು ಪ್ರತಿನಿಧಿಸುವಂತಹ ವಾರಾಣಸಿ 2ನೇ ಏರ್ಪೋರ್ಟ್ ಆಗುತ್ತೆ. ಮೋದಿಜಿ ಮೈಸೂರು ಬಗ್ಗೆ ಏನ್ ಪ್ರೀತಿ ಇಟ್ಕೊಂಡಿದ್ದಾರೆ, ನಿಮ್ ಬಗ್ಗೆ ಯಾವ ರೀತಿ ಅಭಿಮಾನ ಇಟ್ಕೊಂಡಿದ್ದಾರೆ ಅನ್ನೋದಕ್ಕೆ ತನ್ನ ಕ್ಷೇತ್ರ ವಾರಾಣಸಿಗಿಂತ ಮೊದಲು ಮೈಸೂರಿನ ಏರ್ಪೋರ್ಟ್ ರನ್ವೇ ಎಕ್ಸ್ಪಾನ್ಷನ್ಗೆ ಅಪ್ರೂವಲ್ ಕೊಟ್ಟು 700 ಕೋಟಿ ರೂಪಾಯಿನ ಕೊಟ್ಟಿದ್ದಾರೆ. ಆದ್ರೆ ಅಂಡರ್ ಪಾಸ್ ಮಾಡ್ಲಿಕ್ಕೆ 434 ಕೋಟಿ ರೂಪಾಯಿನೂ ಕೂಡ ಸ್ಯಾಂಕ್ಷನ್ ಮಾಡಿದ್ದಾರೆ. ಬಂಧುಗಳೇ, ಒಂದು ಕಡೆ ಏರ್ ಕನೆಕ್ಟಿವಿಟಿ ಆಯ್ತು, ಇನ್ನೊಂದ್ ಕಡೆ 2003ರಲ್ಲಿ ಮೈಸೂರು ಬೆಂಗಳೂರು ನಡುವೆ ಡಬ್ಲಿಂಗ್ ಆರಂಭವಾಗಿತ್ತು. 2014ರಲ್ಲಿ ನಾನು ಬರ್ಬೇಕಾದ್ರೆ 11 ವರ್ಷದಲ್ಲಿ 60% ಮಾತ್ರ ಕಂಪ್ಲೀಟ್ ಆಗಿತ್ತು. ಈ ವೇದಿಕೆಯಲ್ಲಿ ಸದಾನಂದ ಗೌಡರನ್ನ ನೆನಪು ಮಾಡ್ಕೊಳ್ತೀನಿ. ಅವರು ರೈಲ್ವೆ ಖಾತೆ ಸಚಿವರಾದ ಕೂಡಲೇ ಡಬ್ಲಿಂಗ್ ಕಂಪ್ಲೀಷನ್ಗೆ, ಮೆಕನೈಸೇಷನ್ಗೆ, ಎಲೆಕ್ಟ್ರಿಫಿಕೇಶನ್ಗೆ ಹಾಗೂ ಟಿಪ್ಪು ಆರ್ಮರಿನ ಶಿಫ್ಟ್ ಮಾಡ್ಲಿಕ್ಕೂ ಕೂಡ 13 ಕೋಟಿ ರೂಪಾಯಿನ ಕೊಟ್ಟರು. ಪರಿಣಾಮವಾಗಿ ಮೆಕನೈಸೇಷನ್ ಆಗಿ, ಎಲೆಕ್ಟ್ರಿಫಿಕೇಶನ್ ಆಗಿ, ಡಬ್ಲಿಂಗ್ ಕಂಪ್ಲೀಟ್ ಆಗಿ ಟಿಪ್ಪು ಆರ್ಮರಿ ಶಿಫ್ಟ್ ಮಾಡಿ ಕಳೆದ ವರ್ಷ ಫೆಬ್ರವರಿ 19ನೇ ತಾರೀಕು ಬಂದು ಇದೇ ವೇದಿಕೆಯಲ್ಲಿ ಮೋದಿಜಿ ಬಂದು ಇನಾಗ್ರೇಟ್ ಮಾಡಿ, ಮೈಸೂರು ರೈಲ್ವೆ ಸ್ಟೇಷನ್ಗೆ ಹೋಗಿ ಇನಾಗ್ರೇಟ್ ಮಾಡಿ ಇಲ್ಲಿ ಬಂದು ಭಾಷಣವನ್ನು ಮಾಡಿದ್ರು. ಬಂಧುಗಳೇ, ಇಷ್ಟು ಮಾತ್ರ ಅಲ್ಲ, ಮೈಸೂರು ಬೆಂಗಳೂರು ನಡುವೆ ಇಂಟರ್ಸಿಟಿ ಟ್ರೈನ್ ಆಗ್ಬೇಕು, ಗಂಟೆಗೊಂದೊಂದು ಟ್ರೈನ್ ಬರಬೇಕು ಹೋಗ್ಬೇಕು ಅಂತಂದ್ರೆ ಪಿಟ್ ಲೈನ್ಗಳು, ಸ್ಟೇಬ್ಲಿಂಗ್ ಲೈನ್ಗಳು ಬೇಕಾಗುತ್ತೆ. ಮಹಾರಾಜರ ಕಾಲದ ರೈಲ್ವೆ ಸ್ಟೇಷನ್, ಅದಕ್ಕೆ ಎಕ್ಸ್ಪಾನ್ಷನ್ ಮಾಡ್ಲಿಕ್ಕೆ ಜಾಗ ಇರಲಿಲ್ಲ. ಆದ್ರೆ ಮೋದಿಜಿಯವರು ನಾಗನಹಳ್ಳಿ ಜನರ
ಅವರ ಕರೆಗೆ ಹೋಗೊಟ್ಟು ಇವತ್ತು ನಾಗನಹಳ್ಳಿನಲ್ಲಿ 12 ಪಿಟ್ ಲೈನ್ಗಳನ್ನ ಮಾಡುವಂತ 400 ಎಕರೆನಲ್ಲಿ ಸ್ಯಾಟಲೈಟ್ ರೈಲ್ವೆ ಸ್ಟೇಷನ್ 789 ಕೋಟಿನಲ್ಲಿ ಕಟ್ಟೋದಕ್ಕೆ ಅವತ್ತು ಪರ್ಮಿಷನ್ ಕೊಟ್ಟು ಸ್ಯಾಂಕ್ಷನ್ ಮಾಡಿದ್ದಾರೆ ಬಂಧುಗಳೇ. ಅಷ್ಟು ಮಾತ್ರ ಅಲ್ಲ, ಇವತ್ತು ಅಶೋಕಪುರಂನಲ್ಲೂ ಕೂಡ 2 ಸ್ಟೇಬ್ಲಿಂಗ್ ಲೈನ್ ಎಕ್ಸ್ಪ್ಯಾಂಡ್ ಮಾಡ್ತಾ ಇದೀವಿ. ಆದ್ರೆ ಜೊತೆಗೆ ಕಡಕೋಳದಲ್ಲಿ ನಮ್ಮಲ್ಲಿ ಏನು TVS ಇದೆ, ITC ಇದೆ, ಪೇಪರ್ ಬೋಟ್ ಇದೆ, ಏಷ್ಯನ್ ಪೇಂಟ್ಸ್ ಇದೆ, ರೀಡ್ ಅಂಡ್ ಟೇಲರ್ ಇದೆ. ಈ ರೀತಿ ಕಂಪನಿಗಳ ಪ್ರಾಡಕ್ಟ್ಸ್ ಗಳು ಬೇರೆ ಕಡೆ ಹೋಗ್ಬೇಕು. ಅದಕ್ಕೋಸ್ಕರ ಇವತ್ತು ಗೂಡ್ಸ್ ಟರ್ಮಿನಲ್ ಬೇಕು ಅಂತ ಹೇಳಿ 102 ಕೋಟಿನಲ್ಲಿ ಕಡಕೋಳದಲ್ಲಿ ಗೂಡ್ಸ್ ಟರ್ಮಿನಲ್ ಮಾಡ್ತಿದ್ವಿ. ಅದ್ರ ಮುಖಾಂತರ ಮಂಗಳೂರು ಪೋರ್ಟ್, ಚೆನ್ನೈ ಪೋರ್ಟ್ಗೆ ಕನೆಕ್ಟಿವಿಟಿನ ಕೊಡ್ತಾ ಇದೀವಿ. ಇದ್ರ ಜೊತೆಗೆ ಇನ್ನೊಂದು ವಿಷಯನ ಹೇಳಬೇಕು. ಕರ್ನಾಟಕದಲ್ಲಿರುವಂತ 28 ಜನ ಸಂಸದರಲ್ಲಿ 2ನೇ ಟ್ರೈನ್ ತಗೊಳಕ್ ಯಾರ ಕೈಲೂ ಆಗಿಲ್ಲ. ಆದ್ರೆ ಕಳೆದ 4.5 ವರ್ಷಲ್ಲೇ ಮೈಸೂರಿಗೆ 6 ಹೊಸ ಟ್ರೈನ್ಗಳನ್ನ ತಗೊಂಡ್ಬಂದಿದ್ದೀನಿ. ಮೈಸೂರಿಂದ ಚೆನ್ನೈಗೆ, ಮೈಸೂರಿಂದ ಹೈದರಾಬಾದ್ಗೆ, ಮೈಸೂರಿನ ರಾಜಸ್ಥಾನದ ಉದಯಪುರ್ಗೆ, ಮೈಸೂರಿಂದ ವಾರಣಾಸಿಗೆ, ಮೈಸೂರಿಂದ ಹುಬ್ಬಳ್ಳಿಗೆ, ಮೈಸೂರಿಂದ ಬೆಂಗಳೂರಿಗೆ 6 ಟ್ರೈನ್ಗಳಂತ ತಂದಿದ್ದೀನಿ. ನಮ್ಮ ಕಾಂಗ್ರೆಸ್ಸಿನ ಕ್ಯಾಂಡಿಡೇಟ್ಗೂ ಕೇಳಬೇಕು, ಬಹಳ ಮಾತಾಡ್ತಿರ್ತಿರಲ್ಲ, ಅವ್ರಿಗೆ ಕೇಳ್ತೀನಿ. 2004ರಿಂದ 2014ವರೆಗೂ ಸತತವಾಗಿ ಮನಮೋಹನ್ ಸಿಂಗ್ 10 ವರ್ಷ ಆಡಳಿತ ನಡೆಸಿದ್ರು. 2 ಜನ ಸಂಸದರು ಮೈಸೂರಿಂದ ಆಯ್ಕೆ ಆಗಿದ್ರು. 1 ಟ್ರೈನ್ 10 ವರ್ಷದಲ್ಲಿ ನಿಮ್ ಕೈಲಿ ತರಕಾಯ್ತಾ? 6 ಟ್ರೈನ್ ಮೋದಿಜಿ ಕಳೆದ 5 ವರ್ಷಗಳಲ್ಲಿ ಮೈಸೂರಿಗೆ ಕೊಟ್ಟಿದ್ದಾರೆ ಅಂತಂದ್ರೆ ಮೈಸೂರಿನ ಬಗ್ಗೆ ಪ್ರೀತಿ ಇಟ್ಕೊಂಡಿರೋದು ಮೋದಿನೇ ಹೊರತು ಮನಮೋಹನ್ ಸಿಂಗ್ ಅಲ್ಲ, ನಿಮ್ಮ ಸಂಸದರು ಆಗಿದ್ದವರಲ್ಲ. ಹಾಗೆ ಇದೇ ವೇದಿಕೆ 1 ವರ್ಷದ ಹಿಂದೆ ರಾಮದಾಸ್ ಅವರು, ನಾಗೇಂದ್ರಣ್ಣವರು, ಹಾಗೆ ಸಂದೇಶ್ ಸ್ವಾಮಿ ಅವರು ಇವ್ರ ಪರವಾಗಿ ಚುನಾವಣಾ ಕ್ಯಾಂಪೇನಿಗೋಸ್ಕರ ಮೋದಿಜಿ ಇಲ್ಲಿ ಬಂದಿರುವಂತ ಸಂದರ್ಭದಲ್ಲಿ ಹೇಳಿದ್ರು, ಮೈಸೂರು ಬೆಂಗಳೂರು 6 ಲೇನ್ ಎಕ್ಸ್ಪ್ರೆಸ್ ಲೈನ್ ಮಾಡ್ತೀನಿ ಅಂತ ಘೋಷಣೆ ಮಾಡಿದ್ರು. ಪಕ್ಕದಲ್ಲಿ 2 ಸರ್ವಿಸ್ ಲೈನು, ಅದು ಡಬಲ್ ಲೈನು, 10 ಲೈನ್ ಹೈವೇ ಮಾಡ್ತೀವಿ ಅಂತ ಹೇಳಿದ್ರು. ಫೆಬ್ರವರಿ 19ನೇ ತಾರೀಕು ಹೇಳಿದ್ರು. ಫೆಬ್ರವರಿ 20ನೇ ತಾರೀಕು ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಅಪ್ರೂವಲ್ ನ ಕೊಡ್ತು. ಮಾರ್ಚ್ 24ನೇ ತಾರೀಕು ಗುದ್ಲಿ ಪೂಜೆನ ಮಾಡಿದ್ದು. ಇವತ್ತು ಶ್ರೀರಂಗಪಟ್ಟಣ, ಮಂಡ್ಯ, ಮದ್ದೂರು, ಚನ್ನಪಟ್ಟಣ, ರಾಮನಗರ, ಬಿಡದಿ 6 ಸಿಟಿಗಳಿಗೆ 52.5 ಕಿಲೋಮೀಟರ್ ಬೈಪಾಸ್ ಕೊಡುವಂತ 10 ಪಥದ ಹೆದ್ದಾರಿಯನ್ನ 7,550 ಕೋಟಿನಲ್ಲಿ ಇವತ್ತು ಕನ್ಸ್ಟ್ರಕ್ಟ್ ಮಾಡ್ಲಿಕ್ಕೆ 11 ಬೇಸ್ ಕ್ಯಾಂಪ್ಗಳು ಮಾಡಿದ್ವಿ. ವರ್ಕ್ ಸ್ಟಾರ್ಟ್ ಆಗಿದೆ ಬಂಧುಗಳೇ. ಸಿದ್ದರಾಮಯ್ಯನವ್ರು ಬಂದಿದ್ರು, ನಮ್ ಸಾಧನೆ ಎಲ್ಲ ಪ್ರಿಂಟ್ ಹಾಕ್ಸ್ಕೊಂಡು ಊರವರಿಗೆ ಹಂಚ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ರು. ಸಿದ್ದರಾಮಯ್ಯನವರೇ, ಬಂಧುಗಳೇ, ಸಿದ್ದರಾಮಯ್ಯನವರೇ 2004ರಿಂದ 2014ವರೆಗೂ 10 ವರ್ಷಗಳ ಕಾಲ ಸತತವಾಗಿ UPA ಸರ್ಕಾರ ಇತ್ತಲ್ಲ, 10 ವರ್ಷ ಯಾಕೆ ಈ ಹೈವೇನ ನ್ಯಾಷನಲ್ ಹೈವೇ ಆಗಿ ಅಪ್ಗ್ರೇಡೇಷನ್ ಮಾಡಿ ಕನ್ಸ್ಟ್ರಕ್ಟ್ ಮಾಡ್ಲಿಕ್ಕೆ ಕೈ ಹಾಕ್ಲಿಲ್ಲ? ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಈ 7,550 ಕೋಟಿನಲ್ಲಿ ನಿಮ್ ಸರ್ಕಾರ 7 ಪೈಸನಾದ್ರೂ ಕೊಟ್ಟಿದ್ರೆ ಬಂದು ಎದುರುಗಡೆ ಡಿಬೇಟಿ ಬನ್ನಿ, ನಿಮಗೆ ಓಪನ್ ಡಿಬೇಟಿ ಕರಿತೀನಿ, ನಿಮ್ಮನ್ನ ಸೋಲಿಸ್ತೀನಿ ನಾನು. 7 ಪೈಸಾ ಕೊಡ್ದಲೆ ಬಂದು 7 ಪೈಸಾ ಕೊಡ್ಲಿಕ್ಕೆ ಆಗದೆ ಇದ್ರು ಕೂಡ ಬಂದು ಇಲ್ಲೇನು ವೀರಾವೇಶದ ಮಾತಾಡ್ತಿದ್ದೀರಿ ಸಿದ್ದರಾಮಯ್ಯನವರೇ. ಇನ್ನು ನಿಮ್ಮನ್ನ ಇನ್ನೊಂದು ಮಾತು ಕೇಳಬೇಕು. 1983ರಿಂದ 2008ವರೆಗೂ ಸತತವಾಗಿ ಚಾಮುಂಡೇಶ್ವರಿ ಕ್ಷೇತ್ರವನ್ನ ಸಿದ್ದರಾಮಯ್ಯನವರೇ 5 ಸಾರಿ ಪ್ರತಿನಿಧಿಸಿದರೆ, 5 ಸಾರಿ ಪ್ರತಿನಿಧಿಸಿ 2 ಸಾರಿ ಉಪಮುಖ್ಯಮಂತ್ರಿ ಆಗಿದ್ರೆ, 1 ಸಾರಿ ಹಣಕಾಸು ಸಚಿವರಾಗಿದ್ದಾರೆ. ಇಷ್ಟಾದ್ರೂ ಕೂಡ ಇವತ್ತು ದಾಸನಕೊಪ್ಪಲಿಗೆ ಹೋಗಿ, ಮಡಿಕ್ಯಾತ್ನಳ್ಳಿಗೆ ಹೋಗಿ, ಬೆಲವತ್ತಕ್ಕೆ ಹೋಗಿ, ಇಲ್ಲೇ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಬರುವಂತಹ ವಿಜಯನಗರ ಲೇಔಟ್ಗೆ ಹೋಗಿ, ಅದೇ ರೀತಿ ಆ ಕಡೆ ಆಲ್ನಳ್ಳಿಗೆ ಹೋಗಿ ಕುಡಿಯೋ ನೀರು ಕೊಡಕ್ ನಿಮ್ ಕೈಲಿ ಆಗಿಲ್ಲ. ನೀವೇನು ಅಭಿವೃದ್ಧಿ ಬಗ್ಗೆ ಮಾತಾಡ್ತೀರಿ? ಚಾಮುಂಡಿ ಬೆಟ್ಟಕ್ಕೆ ಮಲ್ಟಿ ಲೆವೆಲ್ ಪಾರ್ಕಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಖಜಾನೆಯಿಂದ ಮುಖ್ಯಮಂತ್ರಿ ಆಗಿ ದುಡ್ಡು ಕೊಡೋದ್ ಬಿಟ್ಟು ಬೆಟ್ಟದ ಹುಂಡಿ ಹೊಡೆದಿದ್ದಂತ ಸಿದ್ದರಾಮಯ್ಯನವರೇ, ಅದೇ ಚಾಮುಂಡಿ ಬೆಟ್ಟದ ಅಭಿವೃದ್ಧಿಗೆ ದುಡ್ಡು ಕೊಡಬೇಕು ಅಂತ ಹೇಳಿದಾಗ ನಮ್ಮ ಮೋದಿ 50 ಕೋಟಿ ರೂಪಾಯಿನ ಪ್ರಸಾದ್ ಯೋಜನೆ ಅಡಿ ಕೊಟ್ಟಿದ್ದಾರೆ. ಬಂಧುಗಳೇ, 10 ಹಲವು ಕೆಲಸವನ್ನು ಹೇಳ್ಬೋದು. ಇನ್ನೊಂದೇ ಒಂದು ಕಡೆಯದಾಗಿ ಮಾತನ್ನು ನಾನು ಮುಗಿಸ್ತೀನಿ. ಕಾಂಗ್ರೆಸ್ಸಿನಿಗೊಬ್ರು ಕ್ಯಾಂಡಿಡೇಟ್ ಇದ್ದಾರೆ, ನಮ್ಮ ಯಡಿಯೂರಪ್ಪ ಸಾಹೇಬ್ರು ಇಲ್ಲಿದ್ದಾರೆ, ಹೇಳ್ಬೇಕು ಅವ್ರ ಬಗ್ಗೆ. ಬಿಜೆಪಿ ಕೋಮುವಾದಿ ಪಕ್ಷ ಅಂತೆ, ತಲೆ ಮೇಲೆ ಆಲ್ರೆಡಿ ಒಂದು ಟೊಪ್ಪಿ ಹಾಕೊಂಡ್ಬಿಟ್ಟು ಆಗೋಲ್ರಿ ಓಲೈಸ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಬೋಲೋ ಭಾರತ್ ಮಾತಾ ಕಿ ಜೈ ಅಂತ ಹೇಳ್ತಾ ಇದ್ದಂತ ಬಾಯಲ್ಲೇ ಬೋಲೋ ಸೋನಿಯಾ ಮಾತಾ ಕಿ ಜೈ ಅಂತ ಶುರು ಮಾಡಿದ್ದಾರೆ.
ಕಾಂಗ್ರೆಸ್ಸಿನ ಅಭ್ಯರ್ಥಿಗೆ ಹೇಳಲಿಕ್ಕೆ ಬಯಸ್ತೀನಿ, ಬಿಜೆಪಿನ ಕೋಮುವಾದಿ ಪಕ್ಷ ಅಂತ ಕರಿತಿರಲ್ಲ, ಹುಣಸೂರಿನಲ್ಲಿ ಸಿಮೆಂಟ್ ಮಾರಾಟ ಮಾಡ್ಕೊಂಡಿದ್ದಂತವ್ರು ನಿಮ್ಮನ್ನು ತಗೊಂಡೋಗಿ ಶಾಸಕರನ್ನ ಮಾಡಿದ್ದು, 2 ಸಾರಿ ಸಂಸದರು ಮಾಡಿದ್ದು, ಸೋತ್ ಕೂತಿದ್ದ ನಿಮ್ಮನ್ನ MLC ಮಾಡಿ ಮಂತ್ರಿ ಮಾಡಿದ್ದು ನಮ್ಮ ಯಡಿಯೂರಪ್ಪ ಸಾಹೇಬ್ರಲ್ವಾ? ಆ ಪಕ್ಷ ಸಿದ್ದರಾಮಯ್ಯನವರೇ ಏನಕ್ಕೆ ಅಂತ ಏನು ವಿಜಯಶಂಕರ್ ಅವ್ರನ್ನ ನಿಲ್ಲಿಸ್ಬಿಟ್ಟು ಯಾವ ಪ್ರೀತಿ ನಿಮ್ಗಿರುವಂಥದ್ದು? ಯಾವ ಮುಖ ಕೇಳ್ಕೊಂಡು ಇಟ್ಕೊಂಡು ನೀವು ಓಟ್ ಕೇಳಕ್ ಬಂದಿದ್ದೀರಿ? ನೀರು ಕೊಡಕ್ಕಾಗಿಲ್ಲ ನಿಮ್ ಕೈಲಿ ಚಾಮುಂಡೇಶ್ವರಿಗೆ. ಇನ್ನೊಂದು ಮಾತು ಕೇಳಬೇಕು, ನಮ್ಮ ಕೊಡಗಲ್ಲಿ ಪ್ರವಾಹ ಬಂತು, ಭೂಕುಸಿತ ಆಯ್ತು, ಬಹಳ ದೊಡ್ಡ ಪ್ರಮಾಣದ 20 ಜನ ತೀರ್ಕೊಂಡೋದ್ರು, 1000 ಜನ ಮನೆ ಕಳ್ಕೊಂಡ್ರು, 5,500 ಜನ ಮನೆ ಹಾಳಾಯ್ತು. ಆ ಮನೆ ಹಾಳಾದ ಕೊಡಗು ದುಃಖದಲ್ಲಿದೆ. ಅದಕ್ಕೆ ಇಡೀ ಕರ್ನಾಟಕದ ರಾಜ್ಯದಿಂದ ಬೀದರಿಂದ ಚಾಮರಾಜನಗರದವರೆಗೂ ನೀರಿನ ಪ್ಯಾಕು, ಹಾಲಿನ ಪ್ಯಾಕನ್ನ ಕಳಿಸ್ಕೊಟ್ರಿ. ಇವರಿಯರು ನಿಮ್ಮನ್ನು ಅಧಿಕಾರದಿಂದ ಕೊಡಗಲ್ಲಿ ಅನಾಹುತ ಆಯ್ತು ಅಂತ ಹೇಳಿ ಕೊಡಗಿನ ಜನಕ್ಕೆ ಅವಮಾನ ಮಾಡ್ತಿರಲ್ಲ, ನೀವ್ ಯಾವ ಮುಖ ನೋಡ್ಕೊಂಡು ಅವತ್ತು ಕೊಡಗಿ ಹೋಗಿ ಓಟ್ ಕೇಳ್ತೀರಿ? ಅವ್ರನ್ನ ಯತಿವರ್ಯರನ್ನ, ಆ ಸ್ವಾಮೀಜಿನ ಖಂಡಿಸಿದ್ರ ನೀವು? ಅಲ್ಲೂ ಕೂಡ ನಮ್ಮವರನ್ನ ಪ್ರೀತಿನ ನಿಮಗೆ? ಸಿದ್ದರಾಮಯ್ಯರ ಉತ್ತರ ಕೊಡಿ. ಕೊಡಗಿಗೆ ಯಾವ ಮುಖ ಇಟ್ಕೊಂಡು ಹೋಗಿ ನೀವು ಕೊಡಗಲ್ಲಿ ಓಟ್ ಕೇಳ್ತೀರಿ? ನೀವು ಒಂದು ಕಂಡಿಸಕ್ಕೆ ಸಾಧ್ಯ ಇಲ್ಲ. ಇವತ್ತು ಕರ್ನಾಟಕ, ಇವತ್ತು ಮೈಸೂರಿನಲ್ಲಿ ಇವತ್ತು ನೀರು ಕುಡಿತಾ ಇದ್ರೆ, ಮಂಡ್ಯದಲ್ಲಿ ಇವತ್ತು ಬೆಳೆ ಬೆಳೀತಾ ಇದ್ರೆ, ಇವತ್ತು ಬೆಂಗಳೂರು ಬದುಕ್ತಾ ಇದ್ರೆ ನಮ್ಮ ಕೊಡಗಿನಿಂದ, ನಮ್ಮ ಕೊಡಗು ನೀರು ಕೊಡ್ತಾ ಇರೋದು. ನಮ್ಮ ಕೊಡಗಿನ ಬಗ್ಗೆ ಅಲ್ಲಿ ಅನಾಹುತ ಆದಾಗ ಕರ್ನಾಟಕ ಸ್ಪಂದಿಸಿದ್ರೆ ನಿಮ್ಮ ಯತಿವರ್ಯರು ಕೆಟ್ಟ ಮಾತಾಡ್ತಾರಲ್ಲ, ಇದಕ್ಕೆ ನಮ್ಮ ಕೊಡಗಿನ ಜನ ಪಾಠ ಕಲಿಸ್ತಲೇ. ಬಂಧುಗಳೇ, ಇನ್ನು ಜಾಸ್ತಿ ಮಾತಾಡ್ಲಿಕ್ಕೆ ತುಂಬಾ ಜನ ಇದ್ದಾರೆ. ಸಿದ್ದರಾಮಯ್ಯನವ್ರು ಕಳೆದಾಗ ಒಂದೇ ಮಾತಾಡೋದು, ಸಿದ್ದರಾಮಯ್ಯನವರೇ ನಿಮ್ಮ ಹತ್ರ ಇರೋದು ಒಂದೇ ರಾಜಕಾರಣ, ದ್ವೇಷದ ರಾಜಕಾರಣ. ಚಾಮುಂಡೇಶ್ವರಿನಲ್ಲಿ 2006ರಲ್ಲಿ ಬೈ ಎಲೆಕ್ಷನ್ಗೆ ಹೋಗಿ ನಿಂತಿದ್ದಾಗ ಇದೇ ಶ್ರೀನಿವಾಸ್ ಪ್ರಸಾದ್ ಸಾಹೇಬ್ರ ಮನೆ ಎದುರುಗಡೆ ಹೋಗಿ ಓಟಿನ ಭಿಕ್ಷೆ ಕೇಳಕ್ ಹೋಗಿದ್ರಲ್ಲ, ಅವ್ರನ್ನ ಪಕ್ಷದಲ್ಲಿ ಯಾವ ರೀತಿ ನಡೆಸ್ಕೊಂಡಿದ್ರೆ ಅನ್ನೋದು ನಮ್ಮ ಇಡೀ ದಲಿತ ಬಾಂಧವರು ನೋಡಿದ್ದಾರೆ. ಇವತ್ತು ಪರಿವಾರ ತಳವಾರದವರಿಗೆ ರಿಸರ್ವೇಶನ್ ಕೊಡಬಾರ್ದು ಅಂತೇಳಿ ಲೆಟರ್ ಬರ್ದಿದ್ರಲ್ಲ, ಅದನ್ನ ಇಡೀ ನಾಯಕ ಸಮುದಾಯಕ್ಕೆ ಗೊತ್ತು, ಪಾಠ ಕಲಿಸ್ತಾರೆ. ಅಷ್ಟು ಮಾತ್ರ ಅಲ್ಲ, ನಿಮ್ಮನ್ನು ಬೆಳೆಸಿದಂತ ಸಿದ್ದರಾಮಯ್ಯನವರೇ, ನಿಮ್ಮನ್ನ ಬೆಳೆಸಿದಂತ ಇದೇ ಬೋಗಾದಿಯ ಕೃಷ್ಣ ಮಾದೇಗೌಡರು ಇರ್ಬೋದು, ಸಿ ದಾಸೇಗೌಡರು ಇರ್ಬೋದು, ಹಾಗೆ ಕೆಂಪಿರೇಗೌಡರು ಇರ್ಬೋದು, GT ದೇವೇಗೌಡರು ಇರ್ಬೋದು, ಅವ್ರನ್ನೆಲ್ಲನೂ ರಾಜಕೀಯವಾಗಿ ತುಳಿದು ಇವತ್ತು ಅವ್ರ ಮನೆ ಬಾಗಿಲಿಗೆ ಹೋಗ್ತಾ ಇದ್ದೀರಿ. ನಾಡಿದ್ದು 18ನೇ ತಾರೀಕು ಉತ್ತರ ಸಿಗುತ್ತೆ. ಮೇ 23ನೇ ತಾರೀಕು ನಿಮಗೆ ಆಘಾತ ಕಾದಿದೆ. ಅದಕ್ಕೋಸ್ಕರ ಇನ್ನಾದ್ರೂ ದೇಶದ ರಾಜಕಾರಣವನ್ನು ಬಿಡಿ. ಮೈಸೂರಿನ ಅಭಿವೃದ್ಧಿನ ನಾವು ಮೋದಿ ಕೆಳಗಡೆ ನಾವು ಮಾಡ್ತೀವಿ. ನೀವು ಬಾದಾಮಿಗೆ ಹೋಗಿದ್ದೀರಿ, ಅಲ್ಲಿ ಕೆಲಸನ ಮಾಡಿ. ಚಾಮುಂಡೇಶ್ವರಿ ಮಾಡಿದಂತ ಅನ್ಯಾಯವನ್ನ ಬಾದಾಮಿ ಜನಕ್ಕೆ ಮಾಡಬೇಡಿ ಅಂತ ಹೇಳಿ ವಿನಮ್ರವಾಗಿ ಕೇಳ್ಕೊಂಡು, ಬಂಧುಗಳೇ, 2014ರಲ್ಲಿ ನಾನು ಇಲ್ಲಿ ಬಂದಾಗ ನೀವೆಲ್ಲರೂ ಕೂಡ ನನ್ನ ಊರು, ಕೇರಿ, ಕುಲ, ಗೋತ್ರ ಪರಿಚಯ ಕೇಳದೆಲ್ಲ ಓಟ್ ಹಾಕಿದ್ರಿ. ನಿಯತ್ತಾಗಿ ನಿಮ್ ಕೆಲಸವನ್ನ ಮಾಡಿದ್ದೀನಿ. ಇವತ್ತು ಕೂಡ ಯಾರು ಕೂಡ ನಾನು ನಿಯತ್ತಿನ ಬಗ್ಗೆ ಒಂದು ಪ್ರಶ್ನೆ ಕೇಳಕ್ಕಾಗಲ್ಲ. ಅಷ್ಟು ಎಲ್ಲ ಅಭಿವೃದ್ಧಿ ಕೆಲಸವನ್ನ ಮಾಡಿದ್ದೀನಿ. ನಾನು ಕೊಡಗಲ್ಲಿ ಕಾಫಿ ತೋಟನೂ ಮಾಡಿಲ್ಲ, ಮೈಸೂರಲ್ಲಿ ಬಂಗ್ಲೆ ಕಟ್ಟಿಲ್ಲ, ನಿಯತ್ತಾಗಿ ಕೆಲಸ ಮಾಡಿದ್ದೀನಿ. ಮುಂದಿನ 5 ವರ್ಷಗಳು ದೇಶಕ್ಕೆ ಮೋದಿ ಮತ್ತೆ ಪ್ರಧಾನಿಯಾಗಿ ಮುಂದುವರಿಬೇಕು. ಅವ್ರ ಕೆಳಗಡೆ ನನಗೂ ಕೂಡ ಕೆಲಸ ಮಾಡೋಕ್ಕೆ ಮತ್ತೊಂದು ಅವಕಾಶವನ್ನು ಕೊಡಿ. ಮುಂದಿನ 3 ವರ್ಷಗಳಲ್ಲಿ ಹೈವೇ, ರೈಲ್ವೆ, ಏರ್ವೇಸ್ ಇದಿಷ್ಟನ್ನು ಕೂಡ ಕಂಪ್ಲೀಟ್ ಮಾಡಿ ನಿಮ್ಮ ಋಣ ತೀರಿಸ್ತೀನಿ. ನಿಮ್ಮೆಲ್ಲರ ಆಶೀರ್ವಾದನ ನನಗೆ ಕೊಡಬೇಕು ಅಂತ ಹೇಳಿ ವಿನಮ್ರವಾಗಿ ಕೇಳ್ಕೊಂಡು ನನ್ನ ಮಾತನ್ನು, ಹಾಗೆ ಈ ಸರಿ ಮತಗಟ್ಟೆಗೆ ಹೋದಾಗ ನನ್ನ ಸೀರಿಯಲ್ ನಂಬರ್ ಎಷ್ಟು ಹೇಳಿ? ಇದೇನೇಳಿ? 2. ನನ್ನ ಸೀರಿಯಲ್ ನಂಬರ್ 2. 2ನೇ ನಂಬರಿಗೆ ಮತವನ್ನು ಕೊಡುವ ಮುಖಾಂತರ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಿ ಆಗಬೇಕು. ಅವ್ರ ಕೆಳಗಡೆ ಕೆಲಸ ಮಾಡಲಿಕ್ಕೆ ನನಗೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಪ್ರತಾಪ್ ಸಿಂಹ ಅವರಿಗೆ ಧನ್ಯವಾದಗಳು.